ಓಂ ಶಾಂತಿ. ದಿನಾಂಕ ಆಗಿದೆ 4/2/2026. ಸಂಗಮ ಯುಗದಲ್ಲಿ ನಿಮಗೆ ಹೊಸ ಮತ್ತು ಭಿನ್ನವಾದ ಜ್ಞಾನವು ಸಿಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ನಾವೆಲ್ಲ ಆತ್ಮರು ಪಾತ್ರಧಾರಿಗಳಾಗಿದ್ದೇವೆ. ಒಬ್ಬರ ಪಾತ್ರವು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಆತ್ಮಾಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ. ನಿತ್ಯವೂ ಬೆಳಗ್ಗೆ ಎದ್ದು ನೆನಪಿನಲ್ಲಿರುವ ಅಭ್ಯಾಸ ಮಾಡಿಕೊಳ್ಳಿ. ಆಗ ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ನೀವು ಸದಾ ಶ್ರೀಮತದಂತೆ ನಡೆಯುತ್ತಾ ಇರಿ. ನೆನಪಿನ ಮಧುರ ಯುಕ್ತಿಯು ಮಾಯಾಜೀತರನ್ನಾಗಿ ಮಾಡಿಬಿಡುವುದು. ಉಲ್ಟಾ ಸುಲ್ಟಾ ಸಂಕಲ್ಪಗಳಿಂದ ಮುಕ್ತರಾಗುತ್ತೀರಿ. ಎಲ್ಲರಿಗೆ ನಂಬರ್ 1 ಪಾತ್ರವು ಸಿಕ್ಕಿದೆ. ತಂದೆಯು ತಿಳಿಸುತ್ತಾರೆ, ಆತ್ಮಗಳಲ್ಲಿ ಹೇಗೆ ಅವಿನಾಶಿ ಪಾತ್ರವು ನಿಗದಿಯಾಗಿದೆ ಎಂದು. ಎಲ್ಲ ಆತ್ಮರ ಪಾತ್ರವು ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಸಹ ನಾನು ಆತ್ಮನಾಗಿದ್ದೇನೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ಪರಮಾತ್ಮನನ್ನು ಯಾರೂ ತಿಳಿದುಕೊಂಡಿರುವುದಿಲ್ಲ. ತಂದೆಯು ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ಬರುತ್ತಾರೆ. ಇದಕ್ಕೆ ವಿಶ್ವದ ಚರಿತ್ರೆ ಭೂಗೋಳವೆಂದು ಹೇಳಲಾಗುತ್ತದೆ. ಪ್ರತಿಯೊಂದು ಮಾತಿನಲ್ಲಿ ನಂಬರ್ 1 ಅಂತೂ ಇದ್ದೇ ಇರುತ್ತದೆ. ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ. ರಾವಣನು ಈ ಭಾರತವನ್ನು ನರಕವನ್ನಾಗಿ ಮಾಡಿದನು. ಒಬ್ಬ ಸೀತೆಯು ಬಂಧನದಲ್ಲಿರಲಿಲ್ಲ, ಆದರೆ ನೀವೆಲ್ಲ ಸೀತೆಯರು ರಾವಣನ ಬಂಧನದಲ್ಲಿದ್ದೀರಿ. ಸತ್ಯಯುಗದಿಂದ ಹಿಡಿದು ಯಾವುದು ಕಳೆದು ಹೋಯಿತೋ ಅದು ಪುನರಾವರ್ತನೆಯಾಗುವುದು. ತಾವೇ ಪೂಜ್ಯ, ತಾವೇ ಪೂಜಾರಿಯಾಗುತ್ತೀರಿ. ನೀವು ಶ್ರೀಮತದಂತೆ ನಡೆದು ಮಾಯೆಯ ಮೇಲೆ ಜಯಗಳಿಸುತ್ತೀರಿ. ನೀವು ಆತ್ಮಿಕ ಕ್ಷತ್ರಿಯರಾಗಿದ್ದೀರಿ. ಆತ್ಮಗಳೇ ಈ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಎಲ್ಲವನ್ನೂ ಮಾಡುತ್ತಿದ್ದೀರಿ. ತಂದೆಯು ಬಂದು ಆತ್ಮರಿಗೆ ಕಲಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ಮತ್ತೆ ಮಾಯೆಯು ಕಬಳಿಸುವುದಿಲ್ಲ. ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನಿಮಗೆ ಉಲ್ಟಾ ಸುಲ್ಟಾ ಸಂಕಲ್ಪಗಳು ಬರುವುದಿಲ್ಲ. ಈ ಮನುಷ್ಯ ಸೃಷ್ಟಿ ಎನ್ನುವ ವೃಕ್ಷವು ತಲೆ ಕೆಳಗಾಗಿದೆ. ಇದು ವಿಭಿನ್ನ ಧರ್ಮಗಳ ಮನುಷ್ಯ ಸೃಷ್ಟಿಯಾಗಿದೆ. ಇದಕ್ಕೆ ವಿರಾಟ ಲೀಲೆ ಎಂದು ಹೇಳಲಾಗುತ್ತದೆ. ಪ್ರಜಾಪಿತ ಬ್ರಹ್ಮನ ಮೂಲಕ ನೀವು ಬ್ರಾಹ್ಮಣರು ರಚನೆಯಾಗಿದ್ದೀರಿ. ಅಂದ ಮೇಲೆ ನೀವು ಶ್ರೇಷ್ಠರಾದಿರಲ್ಲವೇ? ಕೊನೆಯಲ್ಲಿ ಅನ್ಯ ಮನೆತನಗಳು ಬರುತ್ತವೆ. ವಾಸ್ತವದಲ್ಲಿ ಎಲ್ಲರೂ ಬ್ರಹ್ಮನ ಮಕ್ಕಳಾಗಿದ್ದೀರಿ. ರುದ್ರಮಾಲೆಯು ವಿಷ್ಣುವಿನ ಮಾಲೆಯಾಗಿದೆ. ವಿಷ್ಣುವಿನ ಕೊರಳಿನ ಮಾಲೆಯು ಮತ್ತೆ ವಿಷ್ಣುಪುರಿಯಲ್ಲಿ ರಾಜ್ಯ ಮಾಡುತ್ತಾರೆ. ಬ್ರಾಹ್ಮಣರ ಮಾಲೆಯಂತೂ ಇಲ್ಲ, ಏಕೆಂದರೆ ಪದೇ ಪದೇ ಏರಿಳಿತವಾಗುತ್ತಿರುತ್ತಾರೆ. ಈ ಲಕ್ಷ್ಮೀನಾರಾಯಣರು ಸತ್ಯಯುಗದ ಮಾಲೀಕರಾಗಿದ್ದರು. ಅದಕ್ಕೆ ಮೊದಲು ಅವಶ್ಯವಾಗಿ ಕಲಿಯುಗದ ಅಂತ್ಯವಿರುವುದು. ಅಂದ ಮೇಲೆ ಸಂಗಮವಾಯಿತಲ್ಲವೇ? ಅದರ ನಂತರ ಈಗ ಸ್ವರ್ಗವಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡುತ್ತೇನೆ. ಭಗವಂತನೇ ಬಂದು ನರನಿಂದ ನಾರಾಯಣನಾಗುವ ಜ್ಞಾನವನ್ನು ತಿಳಿಸಿದ್ದಾರೆ. ಭಾರತದ ಮುಖ್ಯ ಶಾಸ್ತ್ರವು ಗೀತೆಯಾಗಿದೆ. ಭಗವಾನುವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಈ ವಿಶ್ವವಿದ್ಯಾಲಯವು ಪಾಂಡವ ಸರ್ಕಾರದ್ದಾಗಿದೆ. ಈಗ ಸಂಗಮವಾಗಿದೆ. ಸ್ವಯಂ ಪರಮಾತ್ಮನೇ ಪಾಂಡವರಿಗೆ ಜೊತೆಗಾರನಾಗಿದ್ದರು. ಪಾಂಡವರು ಎಂದರೆ ಆತ್ಮಿಕ ಪಂಡರು, ಮಾರ್ಗದರ್ಶಕರು. ಅವರು ದೈಹಿಕ ಮಾರ್ಗದರ್ಶಕರಾಗಿದ್ದಾರೆ. ನೀವು ಆತ್ಮಿಕ ಪಂಡರಾಗಿದ್ದೀರಿ. ಆತ್ಮಾಭಿಮಾನಿಯಾಗಿ ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವು ಬೇರೆ ಬೇರೆಯಾಗಿದೆ. ಆದ್ದರಿಂದ ಯಾರದೇ ಪಾತ್ರದೊಂದಿಗೆ ಈರ್ಷ್ಯೆಯ ಮಾರಬಾರದು. ಬೆಳಗ್ಗೆ ಎದ್ದು ತಮ್ಮೊಂದಿಗೆ ತಾವೇ ಮಾತನಾಡಬೇಕು. ನಾನು ಈ ಶರೀರದ ಕರ್ಮೇಂದ್ರಿಯಗಳಿಂದ ಭಿನ್ನವಾಗಿದ್ದೇನೆ. ಬಾಬಾ, ತಾವು ಎಷ್ಟು ಮಧುರರಾಗಿದ್ದೀರಿ. ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡುತ್ತೀರಿ. ತಂದೆಯ ಸಂಸ್ಕಾರಗಳನ್ನು ತಮ್ಮ ಸತ್ಯ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳುವ ವ್ಯರ್ಥ ಅಥವಾ ಹಳೆಯ ಸಂಸ್ಕಾರಗಳಿಂದ ಮುಕ್ತ ಭವ. ಯಾವುದೇ ವ್ಯರ್ಥ ಸಂಕಲ್ಪ ಅಥವಾ ಹಳೆಯ ಸಂಸ್ಕಾರಗಳು ದೇಹ ಅಭಿಮಾನದ ಸಂಬಂಧದಿಂದ ಇದೆ. ಆತ್ಮಿಕ ಸ್ವರೂಪದ ಸಂಸ್ಕಾರವು ತಂದೆಯ ಸಮಾನವಾಗಿರುತ್ತದೆ. ಆತ್ಮಿಕ ಸ್ಥಿತಿಯಲ್ಲಿದ್ದು ತನ್ನ ರಥ ಅಂದರೆ ಶರೀರದ ಮೂಲಕ ಕಾರ್ಯವನ್ನು ಮಾಡಿಸುವವರೇ ಸತ್ಯ ಪುರುಷಾರ್ಥಿ ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.